ಶುಗರ್ ಬ್ರ್ಯಾಂಡ್ ಇಲ್ಲ ಅಂತೆ. ರಿಮೋಟ್ ಕಾಣೋ ಫುಲ್ಲು ಕ್ಯಾಲ್ಸಿ ಮೇಲೆ ಅಂದ್ರೆ ನೋಡಿ ಫ್ರೆಂಡ್ಸ್, ಲಿಫ್ಟಿಗೆ ಹಾಕಿದ್ಮೇಲೆ ಇವರು ಈ ಥರ ಕಾಣ್ತಿದ್ದಾರೆ ಈಗ. ಟೆಂಪಲ್ ಎಲ್ಲ ಸುತ್ತಿ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫಸ್ಟ್ ಓರಿಯನ್ ಮಾಲ್ ನೋಡ್ತಾ ಇರೋದು. ಅದು ಹಿಂದೆ ಅದೇ ನಾನು ಬರ್ತಾ ಇರೋದು ಬ್ಯಾಂಗ್ಳೂರಿಗೆ ಬಂದು ಇವಾಗ 4 ಇಯರ್ಸ್ ಆಯಿತು. ಆದರೂ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಓರಿಯನ್ ಮಾಲ್ಗೆ. ಮಾಲ್ ಒಳ್ಳೆ ಅಪಾರ್ಟ್ಮೆಂಟ್ ಥರ ಇದೆ, ನಮ್ಮದು ಕಡೆಂಜ್ ಅಪಾರ್ಟ್ಮೆಂಟ್ ಥರ ಇದೆ. ಅಷ್ಟು ದೊಡ್ಡದಿದೆ, ನೋಡ್ಬೇಕಾದ್ರೆ ಅಷ್ಟು ಸುತ್ತೀವ ಇಲ್ಲ ಗೈಸ್. ನೋಡಿ, ಇದೇ ಥರ ವೀಡಿಯೋ ಮಾಡುವಾಗ ವೈಟ್ ಬರ್ತಾ ಇದ್ದೀನಿ ಅಂತ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮೊಬೈಲ್ನ ಎತ್ತಿದಾಗ ಕರಿ ಕಾಣಿಸ್ತಾ ಅವತ್ತು ಇದೇ ಶಲ್ಲಿಗೆ ಯಾರೆಲ್ಲ ಬಂದಿರೋದು? ನಾನು ಮತ್ತೆ ಶಿವಾನಿ ಎಲ್ಲ ಕಣು. ಪ್ರೇಮನ ಲಲಿತನ ನನ್ನ ಪಟ್ಟಿಲ್ಲ. ಪ್ರೇಮನೇ ಇರಬೇಕು. ನಾನು ಮತ್ತೆ ಪ್ರೇಮ ಬಂದಿದ್ದೆ ಅನ್ಸುತ್ತೆ. ಇಲ್ಲಿ ತನಕ ಬಂದಿದ್ದೀವಿ ಶಲ್ಲಿಗೆ, ಬ್ರಿಗೇಡ್ ರೋಡ್ ಶಲ್ಲಿಗೆ. ಅಲ್ಲ, ಇದು ಬ್ರಿಗೇಡ್ ರೋಡೇನಾ? ರಾಜ್ಕುಮಾರ್ ರೋಡು ಇದು. ಹೌದಾ ಗೊತ್ತಿರೋದು. ಅವ್ರು ಬ್ಯಾಂಗ್ಳೂರ್ ಸುತ್ತಾ ಇದ್ದೀವಿ ನೋಡಿ. ಇಷ್ಟು ಹತ್ತಿರ ಬಂದು ಅಲ್ಲೇ ಓರಿಯನ್ ಮಾಲು ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ. ಸೊ ಅದು ಗೊತ್ತಿರಲಿಲ್ಲ ನನಗೆ. ಇದು ಯಾವ ಶೆಲ್ ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಆಯಿತಾ. ಬ್ರಿಗೇಡ್ ರೋಡ್ ಅನ್ಸುತ್ತೆ. ಬಟ್ ಅಲ್ಲಿ ಇವ ನೋಡು ಮಲ್ಲೇಶ್ವರಂ ಅಂತ ಕಣೋ. ಬ್ರಿಗೇಡ್ ರೋಡ್ ಅಂತ ಬರ್ತಿದೆಯಲ್ಲ ನೋಡಲ್ಲಿ. ಬ್ರಿಗೇಡ್ ಹೌದು ಕಣೋ, ಬ್ರಿಗೇಡ್ ರೋಡ್ ಅಂತ ಬರ್ತಿದೆ ನೋಡಲ್ಲಿ. ಬ್ರಿಗೇಡ್ ಗೇಟ್ ಅಲ್ಲಿ ನೋಡಿ, ವೈನ್ ಶಾಪ್ ಇದೆ. ಹುಡುಗರಿಗೆ ಮಾತ್ರ ವೈನ್ ಶಾಪ್ ಕಾಣಿಸೋದು. ವಾವ್! ಬೆಂಗಳೂರಿನ ಅತಿ ದೊಡ್ಡ ಮಾಲ್ಗಳಲ್ಲಿ ಒಂದಾಗಿರುವಂತಹ ಓರಿಯನ್ ಮಾಲ್. ಓರಿಯನ್ ಅಂತಾನೆ ಬರ್ದಿಲ್ಲ ಕಣ ಎಲ್ಲೂ. ಅಲ್ಲೈತೆ ಗೇಟ್, ಇಲ್ಲಿಲ್ಲ, ಅಲ್ಲೈತೆ ಗೇಟ್. ಕ್ರಾಸ್ನಾಗಿರೋದು ರೋಡ್ ಕ್ರಾಸ್ ಆಗೋಣ. ಇವಾಗ ಎಷ್ಟಾಯ್ತು ಟೈಮು? 5 ಆಯ್ತೇನಲ್ಲ? ಕರೆಕ್ಟ್ 5 ಆಗಿದೆ. ಅದರೊಳಗೆ ಹೋಗಿ ಎಷ್ಟೊತ್ತಾಗುತ್ತೆ ನೋಡೋಣ ಹೊರಗೆ ಬರುವಾಗ. ಇದಾದ ಹಾಕೊಂಡ್ರು ರೋಡ್ ಕ್ರಾಸ್ ಆಗ್ತಾ ನರೇಶನ್ ಮಾಡಿ ನೋಡೋಣ. ಯಾರು ಅದು? ರಾಜ್ಕುಮಾರ್. ರಾಜ್ಕುಮಾರ್ ರೋಡ್, ಅಮೇಜಿಂಗ್. ರಾಜ್ಕುಮಾರ್ ರಸ್ತೆ ಅದರಲ್ಲಿ ಬರ್ತಿದೆಯಲ್ಲ ನೋಡಲ್ಲಿ. ಎಲ್ಲ ಪಾರ್ಕಿಂಗ್. ಯಾವ ಕಡೆಯಿಂದನೋ ದೇವ್ರೆ, ಎಷ್ಟು ದೊಡ್ಡ ಮಾಲ್. ಅವ್ನು ಹೋಗಿದ್ದ. ಇದಂತೂ ಪಕ್ಕ ಫುಲ್ ಸುತ್ತಕ್ಕಂತೂ ಆಗಲ್ಲ ಕಣ. ಇಲ್ಲ ಬೆಳಗ್ಗೆ ನಮ್ಮಲ್ಲಿ ಸುತ್ತಾಕೊಂಡು ಇದು ಮಾಡ್ಬೋದು. ನಿಮಗೂ ತೋರಿಸ್ತೀನಿ ನೋಡಿ. ಸನ್ಲೈಟಿಗೆ ನಾವು ಎಷ್ಟು ಕ್ಯೂಟ್ ಕಾಣಿಸ್ತಿದ್ದೀವಿ ಅಲ್ಲ. ಇಂಗ್ಲೀಷಲ್ಲಿ ಓರಿಯನ್ ಮಾಲ್ ಅಂತ ಇದೆ, ಕನ್ನಡದಲ್ಲಿ ಓರಯನ್ ಅಂತ ಇದೆ. ಓರಯನ್ ಅಲ್ಲ, ಓರಿಯನ್ ಅಂತ ಬರೆಯೋದು ಏನು ಕಷ್ಟ ಅವರಿಗೆ. ಅದನ್ನು ರಿಯಲ್ ಆಗಿದ್ರೆ ಈ ಐಫೋನ್ ಅವ್ರು ಬಾಬೆ ಚಾರ್ಜ್ ಖಾಲಿ ಆಗುತ್ತೆ. ಇವಾಗ ಚಾರ್ಜ್ ಖಾಲಿ ಆಗಿದೆ. ಚಾರ್ಜ್ ಅದನ್ನಿದೆ. ಫಸ್ಟ್ ಪ್ಲಗ್ ನೋಡ್ಕೊಂಡು ಎಲ್ಲರೂ ಚಾರ್ಜ್ ಹಾಕ್ಬೇಕು. ಚಾರ್ಜರ್ ಒಂದು ಕ್ಯಾರಿ ಮಾಡ್ತೀನಿ ಯಾವಾಗ. ಕೆಲಸ ಎಲ್ಲ ಓಡಾಡ್ಕೊಂಡು ಎಂತಂದ್ರೆ ಓ ದೇವಾ, ಏನು ಹೆಂಗೆ ತೋರಿಸ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ.
ನಮಗೆ ನಾವೇ ಕಾಣಿಸ್ತೀವಿ ಸೇಲ್ಸ್ ಅಪ್ ಟು 40% ಸೇಲ್. ನಿಮಗೆ ಮೇಕಪ್ ಹಾಂ ಹೌದು ಬಾರೋ. ನನ್ನದು ಫೇವ್ರೆಟ್ ಲಿಪ್ಸ್ಟಿಕ್ ಶುಗರ್ ಬ್ರ್ಯಾಂಡ್ ಇಲ್ಲ ಅಂತೆ, ಸೆಕೆಂಡ್ ಫ್ಲೋರ್ನಲ್ಲಿದೆ ಅಂತೆ. ಸೊ ಹೋಗೋಣ ಅಲ್ಲಿ. ಇವಾಗ ನಾನು ಹೀಲ್ಡ್ ಹಾಕೊಂಡ್ಬಂದು ನಾನು ನಡೆಯೋಕ್ಕೆ ಆಗ್ತಿಲ್ಲ, ಕಣ ಕಾಲೆಲ್ಲ ನೋವಾಗ್ತಾ ಇದೆ. ನಿಜವಾಗ್ಲೂ ಅಲ್ಲ, ಫ್ಲ್ಯಾಟಿಗೆ ಚಪ್ಪಲಿ ಎಷ್ಟು ಬೆಸ್ಟ್ ಮಾರಾಯ ಹೀಲ್ಡಿಗಿಂತ. ಅದು ಬೇರೆ ಇವರಿಗಿಂತೆಲ್ಲ ನಾನೇ ಹೇಳ್ತಿದ್ದೀನಿ ಜಾಸ್ತಿ. ಹೌದು ಸೇಲ್ ಮಾಡ್ತೀನಿ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತದೆ, ಜನರಾಗಿ ಬಂದಿದ್ದೀವಿ ಅದೇ. ಬಟ್ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಕಾಣ್ತೀನಿ ಕಣ. ಇದು ನಮ್ಗೆ ನ್ಯಾಚುರಲ್ ಕಲರ್ ಅನಿಸುತ್ತೆ. ಅಲ್ಲ, ಇದು ನಮ್ಮ ನ್ಯಾಚುರಲ್ ಕಲರ್ ಅನಿಸುತ್ತೆ. ಸ್ವಲ್ಪ ಹಿಂದಿದ್ದ ಅವನು ವೈಟ್ ಕಾಣ್ತಾನೆ ಲೈಟ್ ಫೋಕಸ್ಗೆ, ಅವನು ಆ್ಯಕ್ಚುಲಿ ಕಪ್ಪು. ವಾವ್ ಸೂಪರ್ ಇದೆ. ವಯರು ರಿಮೋಟ್ ಕಣೋ ಫುಲ್ಲು ಕ್ಯಾಲ್ಸಿ ಮೇಲೆ ಅಂದರೆ. ಇಲ್ಲ ಅನಿಸುತ್ತೆ. ಫೋಟೋ ತೆಗಿತಾವ್ರೆ. ತೆಗೀರಿ ಗೊತ್ತಾಗಲ್ಲ ಸಡನ್ ಈ ಥರ ನಿಂತ್ರೆ. ನರ್ಷ ಅಲ್ಲ ಅಷ್ಟೇ ಎಲ್ಲೋದ್ನಾ ಬಿದ್ದೋದ್. ಗೈಸ್ ಫೈನಲಿ ಒಂದು ದೃಶ್ಯವನ್ನು ನೋಡೋಕ್ಕೆ ಸುಮಾರು ಹೊತ್ತು ವೇಟ್ ಮಾಡಿದ್ವಿ, ಹಾಗೇ ಇಲ್ಲ. ಹಾಗೆ ಪಕ್ಕದಲ್ಲಿ ತುಂಬ ಮಂದಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ರು. ನೀವು ನೋಡ್ಬೋದು, ಈ ಒಂದು ಸ್ಪಾಟ್ನ ನಿಮಗೆ ತೋರಿಸ್ತೀನಿ. ಅಲ್ಲಿ ತುಂಬ ಮಂದಿ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಕೆಲವರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಲೈಟಿಂಗ್ಸ್ಗೋಸ್ಕರ ನೈಟ್ ಶೋ ಅಲ್ಲಿ. ಸೊ ಫೈನಲ್ ಬನ್ನಿ, ಇವಾಗ ಏನೋ ಲಾಸ್ಟ್ ಚಾನ್ಸ್, ಏನೋ ಪ್ರಯತ್ನ ಪಡ್ತಾ ಇದ್ದಾನೆ, ನೋಡೋಣ ಆಗುತ್ತಾ ಅಂತ. ಕೊನೆಗೆ ಹಾಗೇ ಇಲ್ಲ. ಸೊ ವೇಟ್ ಮಾಡಿ ನಮಗೆ ಸುಸ್ತಾಯಿತು. ಹಾಗೆ ಪಕ್ಕದಲ್ಲಿ ರೀಲ್ಸ್ ಮಾಡೋಕ್ಕೆ ನಾವು ಕೂಡ ಬಂದಿದ್ದೀವಿ. ಸೊ ನನಗಂತೂ ಈ ಲೊಕೇಶನ್ ತುಂಬಾ ಇಷ್ಟ ಆಯಿತು. ಎಷ್ಟು ಕ್ಲಾರಿಟಿ ಸಿಗ್ತಾ ಇತ್ತು ವೀಡಿಯೋಸ್ ಎಲ್ಲ. ಸೊ ನೋಡಿ, ಹಿಂದುಗಡೆನೂ ರೀಲ್ಸ್ ಮಾಡ್ತಾ ಇದ್ದಾರೆ, ಸುತ್ತಮುತ್ತ ಫುಲ್ಲು ರೀಲ್ಸೇ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ 20% ಇದೆ, ಆದರೂ ಬಿಡ್ತಾಯಿಲ್ಲ ಚಾರ್ಜ್ ಮಾಡೋದು. ಎಲ್ಲತ್ತೋ ಶುಗರ್ಗೆ ಇಲ್ಲೇ ಚಾರ್ಜ್ಗೆ ಸ್ವಲ್ಪ ಸಿಕ್ಸ್ಕೊಂಡ್ಬಿಡೋಣ ಐಫೋನಿಗೆಲ್ಲ ಅಲ್ಲ, ಕ್ಲಿಕ್ ಆಗಲ್ವೇನೋ? ಆಗುತ್ತೆ, ಏನಾಗುತ್ತೆ. ಇದು ನೋಡು ಬಾಕ್ಸ್. ಎಂಟ್ರಿ ಯಾವುದಲ್ಲೆಲ್ಲೂ ಆಗ್ಬೋದು. ಕ್ಯಾಮ್ರಾಮ್ಯಾನ್ ಬರಬಾರ್ದು, ಹಂಗೆ ಹಿಡಿತೀನಿ ನೋಡಿ. ಯಾರೋ ನಿನ್ನ ಹಂಗಿದ ಫೋನ್ ಮಾಡೋದು. ಹಲೋ ನೋಡಿ ಫ್ರೆಂಡ್ಸ್, ಲಿಫ್ಟಿಗೆ ಹಾಕಿದ್ಮೇಲೆ ಇವರು ಈ ಥರ ಕಾಣ್ತಿದ್ದಾರೆ. ಈಗ ಮೇಕಪ್ ಮಾಡಿದವ್ರು ಇವರೇ, ಕ್ಯಾಮ್ರಾಮ್ಯಾನ್ ಬರಲ್ಲ, ಆ ಥರ ವಿಡಿಯೋ ಮಾಡ್ತಾರೆ.
ಗೈಸ್ ಫೈನಲಿ ನನಗೆ ಸೆಕೆಂಡ್ ಫ್ಲೋರ್ನಲ್ಲಿ ಶುಗರ್ ಬ್ರ್ಯಾಂಡಿದು ಕಾಸ್ಮೆಟಿಕ್ಸ್ ಎಲ್ಲ ಸಿಕ್ತು. ಸೊ ನಾನಲ್ಲಿ ಟ್ರೈ ಮಾಡಿದೆ. ನನಗೆ ತುಂಬ ಖುಷಿಯಾಯಿತು. ನಮ್ಮದು ಮಂಗಳೂರಿನವರೊಬ್ಬರು ಅಲ್ಲಿ ಸ್ಟಾಫ್ ಆಗಿದ್ದರು. ಹಾಗೆ ಅವರೊಟ್ಟಿಗೆ ಮಾತಾಡಿ ಕೂಡ ಅವರ ಸರ್ವಿಸ್ ಕೂಡ ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿ ಲಿಫ್ಟಿಗ್ನ 2 ಸೆಲೆಕ್ಟ್ ಮಾಡಿದ್ದೆ ಮತ್ತು ಫೌಂಡೇಶನ್ ಕೂಡ ಸೆಲೆಕ್ಟ್ ಮಾಡಿದ್ದೆ. ಲಾಸ್ಟಿಗೆ ನಾನು ಕನ್ಫ್ಯೂಸ್ ಆಯಿತು. ನನಗೆ ಅಮೌಂಟ್ ಬೇರೆ ಕಾಸ್ಟ್ಲಿನೂ ಇತ್ತು ಮತ್ತು ನನಗೆ ಅಷ್ಟೊಂದು ಐಡಿಯಾ ಕೂಡ ಇರಲಿಲ್ಲ. ನಾನು ಯಾಕಂದರೆ ನನ್ನ ಸಿಸ್ಟರ್ ನನಗೆ ಆರ್ಡ್ರ್ ಮಾಡ್ತಾಯಿದ್ಲು ಹಾಗೆ. ಮತ್ತು ನಾನು ಅವರಿಗೆ ಫೋನ್ ಮಾಡಿ ಕೇಳಿದಾಗ ನೀನು ವೆಟ್ ಟಿಶ್ಯೂನ ಒಂದು ಸತಿ ಇಟ್ಕೊಂಡು ಟ್ರೈ ಮಾಡಿ ನೋಡು, ಅದರಲ್ಲಿ ಸ್ಪ್ರೆಡ್ ಆದರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿದ್ಲು ಕ್ವಾಲಿಟಿ ಅಂತ. ಸೊ 1300 ಸಮಥಿಂಗ್ ಹೇಳಿದರು. ಅದನ್ನು ವೆಟ್ ಟಿಶ್ಯೂ ಅಲ್ಲ ಡ್ರೈ ಟಿಶ್ಯೂ ಅಲ್ಲಿ ಇಡುವಾಗಲೇ ಬರ್ತಾಯಿತ್ತು ಕಲರ್. ಹಾಗಾಗಿ ನಾನು ಅದನ್ನು ತೊಗೊಳ್ಲಿಲ್ಲ, ಅಲ್ಲೇ ಡ್ರಾಪ್ ಮಾಡಿ ಹೊರಗಡೆ ಬಂದೆ. ಸೊ ನಾವು ಒಟ್ಟಾರೆ ಮಾಲ್ನಲ್ಲಿ 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 6:30 ಆಗುವಾಗ ಹೊರಗಡೆ ಬಂದ್ವಿ. ಏನೂ ಪರ್ಚೇಸ್ ಮಾಡಿಲ್ಲ, ಹಾಗೆ ನೋಡಿಕೊಂಡು ಅಲ್ಲೇ ಇರುವ ಮೆಟ್ರೋ ಸ್ಟೇಷನಿಂದ ರಿಟರ್ನ್ ನಮ್ಮ ಏರಿಯಾದ ಕಡೆಗೆ ಬಂದೆ. ಸೊ ನಾನಂತೂ ಈ ಒಂದು ದಿನಾನ ತುಂಬ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ಯು ಗೈಸ್ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.